SSLC ಎಕ್ಸಾಮ್ 1/2026 CCRF ರಿಜಿಸ್ಟ್ರೇಷನ್ ಮಾಡುವ ವಿಧಾನವನ್ನು ನೋಡಲು ತಾವು ತಪ್ಪದೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ನಮಸ್ಕಾರಗಳು ಎಲ್ಲ ಶಿಕ್ಷಕ ಮಿತ್ರರೇ. ಇವತ್ತಿನ ದಿನ ನಾವು 2025-26ನೇ ಸಾಲಿನ SSLC ಪರೀಕ್ಷೆ 1ಕ್ಕೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ನೋಂದಣಿ ಮಾಡುವ ಪ್ರಕ್ರಿಯೆ ಏನಿದೆ ಅಂತಕ್ಕಂಥ ನೋಡೋಣ. ತಮಗೆಲ್ಲ ಗೊತ್ತಿರುವ ಹಾಗೆ ತಮ್ಮ ಶಾಲೆಯಿಂದ 2026 SSLC ಪರೀಕ್ಷೆ 1ಕ್ಕೆ ಹಾಜರಾಗುವ ಅರ್ಹ ಶಾಲಾ ವಿದ್ಯಾರ್ಥಿಗಳನ್ನು ನಾವು CCRF ಅಂತ ಹೇಳ್ತೀವಿ. ತಾವೆಲ್ಲ ಲಾಗಿನ್ ಮೂಲಕ ಒಂದು ಯಾವ ರೀತಿ ನೋಂದಣಿ ಮಾಡಬೇಕಂತಕ್ಕಂಥ ಗೊತ್ತಿದೆ. ಮತ್ತು ವಿಶೇಷವಾಗಿ ಈ ವರ್ಷ ಏನಿದೆ, ಖಾಸಗಿ ಮತ್ತು ಪುನರಾವರ್ತಿತ ಅಭ್ಯರ್ಥಿಗಳ ನೋಂದಣಿಯನ್ನು ನೇರವಾಗಿ ಅಭ್ಯರ್ಥಿಗಳೇ ಮಂಡಳಿಯ ಜಾಲತಾಣದಲ್ಲಿ ನೋಂದಾಯಿಸಬಹುದಾಗಿದ್ದಂತಕ್ಕಂಥ ಒಂದು ಪ್ರತ್ಯೇಕ ಒಂದು ಆದೇಶವನ್ನು 15ನೇ ತಾರೀಕಿನ ನಂತರ ಬಿಡ್ತಕ್ಕಂಥ ಸಾಧ್ಯತೆ ಅದ. ಖಾಸಗಿ ಪ್ರೌಢಶಾಲೆಗಳ ನೋಂದಣಿ ಮತ್ತು ಮಾನ್ಯತೆಯನ್ನು ತಾವೆಲ್ಲ ಈ ಒಂದು ಕಾಯ್ದೆ ಸೆಕ್ಷನ್ ನಂಬರ್ಗಳನ್ನು ನೋಡ್ತಾ ಇದ್ದೀರಿ. ಅದರ ಪ್ರಕಾರ ತಾವು ಕಡ್ಡಾಯವಾಗಿ ಸಕ್ಷಮ ಪ್ರಾಧಿಕಾರದಿಂದ ಮಾನ್ಯತೆಯ ನವೀಕರಣ ಆಗಿರಬೇಕು ಅಂತಕ್ಕಂಥದ್ದು ಹೇಳಿದರೆ 2025-26ನೇ ಸಾಲಿನ ಒಂದು ನವೀಕರಣವೂ ಕೂಡ ಆಗಿರಬೇಕು. ಜೊತೆಗೆ ಫಲಿತಾಂಶವನ್ನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಸರ್ಕಾರಿ ಅಥವಾ ಮಾನ್ಯತೆ ಪಡೆದ ಅನುದಾನಿತ ಪ್ರೌಢಶಾಲೆಗಳ ಮುಖಾಂತರ ಫಲಿತಾಂಶವನ್ನು ಪ್ರಕಟಿಸಲಾಗುತ್ತೆ. ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ, ಪಠ್ಯ ಪುಸ್ತಕ LB ಅಂತ ಹೇಳಿದ್ರಲ್ಲ, ಅದು ಇಲ್ಲ. ಅಭ್ಯಾಸ ಪಠ್ಯ ಪುಸ್ತಕವನ್ನು ಓದಬೇಕು ಅಂತಕ್ಕಂಥದ್ದು ಹೇಳಿದರೆ ನೋಡಿರಿ, ಶಾಲಾ ವಿದ್ಯಾರ್ಥಿಗಳು CCRF ಪ್ರಸಕ್ತ ಸಾಲಿನ ಪಠ್ಯ ಪುಸ್ತಕದಂತೆ ಅಭ್ಯಾಸ ಮಾಡಿ 2026 SSLC ಪರೀಕ್ಷೆಗೆ ಹಾಜರಾಗುವುದು ಅಂತ ತಿಳ್ಕೊಂಡು ಶಾಲಾ ವಿದ್ಯಾರ್ಥಿಗಳು ಹೇಳಿದ್ದಾರೆ. ಸೊ ಪರೀಕ್ಷೆ ಕುಳಿತಕ್ಕಂಥ ವಿದ್ಯಾರ್ಥಿಗಳು ಯಾಕಂದಂತೆ ವರ್ಗೀಕರಿಸಲಾಗಿದೆ. ಶಾಲಾ ಅಭ್ಯರ್ಥಿಗಳು ಅಂತಕ್ಕಂಥದ್ದು, ಈ ಶಾಲಾ ಅಭ್ಯರ್ಥಿಗಳಲ್ಲಿ ಇನ್ನೊಮ್ಮೆ ಪಠ್ಯ ಪುಸ್ತಕ ಕುರಿತು ನೋಡ್ರಿ, ಭಾಳ ಇಂಪಾರ್ಟೆಂಟ್ ಇದೆ. ಪಠ್ಯ ಪುಸ್ತಕದ ಅಭ್ಯಾಸ ಮಾಡಬೇಕು ಯಾರು? ಶಾಲಾ ವಿದ್ಯಾರ್ಥಿಗಳು. ನೆಕ್ಸ್ಟ್ ನೋಡ್ರಿ, ನಿಯಮ 36 ಹಾಗೂ 37(1)(2) ಪ್ರಕಾರ ರಾಜ್ಯದ ಅಧಿಕೃತ ಪ್ರೌಢಶಾಲೆ 8ರಿಂದ 10ನೇ ತರಗತಿಯವರೆಗೆ ವಿದ್ಯಾರ್ಥಿ ವ್ಯಾಸಂಗ ಮಾಡಿರಬೇಕು. ಅಂತಹ ವಿದ್ಯಾರ್ಥಿಗಳನ್ನು ಶಾಲಾ ವಿದ್ಯಾರ್ಥಿಯಂತೆ ಪರಿಗಣಿಸಲಾಗುತ್ತೆ. ಹಾಗೆ 2025-26ನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ರಾಜ್ಯದ ಸರ್ಕಾರ ಮಾನ್ಯತೆ ಪಡೆದ ಅನುದಾನರಹಿತ ಶಾಲೆಗೆ 10ನೇ ತರಗತಿಯನ್ನು ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ಶಾಲಾ ಅಭ್ಯರ್ಥಿಗಳು ಅಂತ ಪರಿಗಣಿಸಿದ್ದಾರೆ. ಅಂದರೆ CCRF ಅಂತ ಹೇಳ್ತೀವಿ. ಈ ವರ್ಗದ ಸಂಕೇತವನ್ನು ನಾವು CCRF ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಅವ್ಯಾಲ್ಯುವೇಷನ್ ರೆಗ್ಯುಲರ್ ಪ್ರೆಷರ್ ಅಂತ. CCRF ಅಂದರೆ ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವಾಲ್ಯುವೇಷನ್ ರೆಗ್ಯುಲರ್ ಪ್ರೆಷರ್ ಅಂತ ವರ್ಗೀಕರಣ ಮಾಡಿದ್ದಾರೆ ಶಾಲಾ ಅಭ್ಯರ್ಥಿಗಳನ್ನು. ಸೊ ಆದಷ್ಟು ತಾವು ಶಾಲಾ ಅಭ್ಯರ್ಥಿಗಳು ಯಾರಪ್ಪ ಅಂದರೆ 2025-26ನೇ ಸಾಲಿನಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳನ್ನು ನಾವು ಶಾಲಾ ಅಭ್ಯರ್ಥಿಗಳು ಅಥವಾ CCRF ಅಂತ ಹೇಳ್ತೀವಿ. ಕ್ಲಿಯರ್? ಸೊ CCRF ಮೀನಿಂಗನ್ನು ತಾವು ಗಮನಿಸಿ. ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವಾಲ್ಯುವೇಷನ್ ರೆಗ್ಯುಲರ್ ಪ್ರೆಷರ್. 2025-26ನೇ ಸಾಲಿಂದ SSLC ಪರೀಕ್ಷೆ 1ಕ್ಕೆ ಖಾಸಗಿ ಅಭ್ಯರ್ಥಿಗಳು, ಖಾಸಗಿ ಪುನರಾವರ್ತಿತ ಅಭ್ಯರ್ಥಿಗಳು PR, ಶಾಲಾ ಪುನರಾವರ್ತಿತ ಅಭ್ಯರ್ಥಿಗಳು CCERR ಈ ನೋಂದಣಿ ಮಾಡ್ಕೋಬೇಕಾದ್ರೆ ಅಭ್ಯರ್ಥಿಗಳು ನೇರವಾಗಿ ಆನ್ಲೈನ್ ಮೂಲಕನೇ ನೋಂದಾಯಿಸ್ಕೋಬೇಕು. ಅದಕ್ಕೆ ಒಂದು ಪ್ರತ್ಯೇಕ ಆದೇಶವನ್ನು ಕೊಡ್ತಕ್ಕಂಥ ಸಾಧ್ಯತೆ ಅದ. ಇನ್ನು ಒಂದು ವಿಶೇಷ ಸೂಚನೆ ಅದ NSPR ಅಭ್ಯರ್ಥಿಗಳಿಗೆ ಮತ್ತು NSR ಅಭ್ಯರ್ಥಿಗಳಿಗೆ. ಇವರೆಲ್ಲ ಒಂದು ಉತ್ತೀರ್ಣ ಅವಕಾಶ ಕಲ್ಪಿಸಲಾಗಿತ್ತಂತ ಆಗಿಲ್ಲ. ಹಾಗಾಗಿ ಇವಾಗ ಏನು ಮಾಡಬೇಕಪ್ಪ ಅಂದ್ರೆ, ಖಾಸಗಿ ಅಭ್ಯರ್ಥಿಯಾಗಿ ನೋಂದಾಯಿಸ್ಕೊಂಡು ಎಲ್ಲ ಪರೀಕ್ಷೆಗಳನ್ನು ಬರೀಬೇಕಾಗತ್ತೆ ಅಂತಕ್ಕಂಥದ್ದು ಒಂದು ವಿಶೇಷ ಸೂಚನೆ ಅದ. ನೋಂದಾಯಿಸ್ಕೊಂಡು ಎಲ್ಲ ವಿಷಯಗಳ ಪರೀಕ್ಷೆ ಬರೀಬೇಕು. ಇನ್ನು ಅರ್ಜಿ ಸ್ವರೂಪ ಹೆಂಗಿರುತ್ತೆ? ಇಲ್ಲಿ ತಾವೆಲ್ಲ CCRF ಅಭ್ಯರ್ಥಿಗಳು ಒಂದು ಶಾಲಾ ಲಾಗಿನ್ ಮೂಲಕ ಸಲ್ಲಿಸಬೇಕಾಗತ್ತೆ. ಅಲ್ಲಿ ಭಾವಚಿತ್ರವು ಪ್ರವೇಶ ಪತ್ರ ಮತ್ತು CNR ಮತ್ತು ಅಂಕಪಟ್ಟಿಯಲ್ಲಿ ಮುದ್ರಣವಾಗುವ ಕಾರಣ ಭಾವಚಿತ್ರ ಮತ್ತು ಸಹಿಯನ್ನು ಕೆಳಕಂಡ ರೀತಿಯಲ್ಲಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿದರೆ, ಸೊ ಏನಾಗಿರಬೇಕು,
ಕಪ್ಪು ಕಣ್ಣುಗಳು ತೆರೆದಿರಬೇಕು, ಕನ್ನಡಕವನ್ನು ಬಳಸಿರಬಾರ್ದು, ಭಾವಚಿತ್ರ 20ರಿಂದ 80 KB JPEG ಮಾದರಿಯಲ್ಲಿ ಇರಬೇಕು ಅಂತಕ್ಕಂತ ಹೇಳ್ಯಾರ. ಇಲ್ಲಿ ವಿದ್ಯಾರ್ಥಿ ಸಹಿ ಕೂಡ ಬಿಳಿಯ ಬಣ್ಣದ ಮೇಲೆ ಇರಬೇಕು, ಬಿಳಿಯ ಬಣ್ಣದ ಹಾಳೆಯ ಮೇಲೆ ಇರಬೇಕು. ಅದು 20ರಿಂದ 50 KB JPEG ಮಾದರಿಗಳು ಇರಬೇಕು. ಇನ್ನು ಪ್ರಥಮ ಬಾರಿಗೆ ಹಾಜರಾಗತಕ್ಕಂಥ ವಿದ್ಯಾರ್ಥಿಗೆ ಪರೀಕ್ಷಾ ಶುಲ್ಕ ಎಷ್ಟದಪ್ಪ ಅಂದರೆ 710 ಪ್ರತಿ ವಿದ್ಯಾರ್ಥಿ